ಎಲ್ಲರಿಗೆ ನಮಸ್ಕಾರ. ನನ್ನ ಸ್ನೇಹಿತರಿಗೆ ಸಹೋದರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಗೈಸ್, ಇವತ್ತು ನಾನು ಮಾಡ್ತಿರೋಂತಹ ವಿಡಿಯೋ ವಿಚ್ ಇಸ್ ರಿಲೇಟೆಡ್ ಟು ದ ಬೆಂಗಳೂರು ಮೆಟ್ರೋ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರುತ್ತೆ. ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ದು. ಇದರಲ್ಲಿ ಕೆಲವು ವೇಕೆನ್ಸೀಸ್ನ ಫಾರ್ ಟ್ರೈನ್ ಆಪರೇಟರ್, ಸ್ಪೆಷಲಿ ಫಾರ್ ಟ್ರೈನ್ ಆಪರೇಟರ್ ಪೊಸಿಷನ್ಗೆ ಅಂತಾನೆ ಬಿಟ್ಟಿದ್ದಾರೆ ಗೆಳೆಯರೆ. ನೋಡಿ, ಈಗಿನ ತನಕ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ನಾನು ಮೊದಲಾಗಿ ಕೇಳೋದೇನಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಪ್ರತಿಯೊಂದು ಅಪ್ಡೇಟು ಸಹ ಪ್ರತಿ ಅಪ್ಡೇಟು ಸಹ ನಿಮಗೆ ಸಿಗುತ್ತೆ. ಸೊ ಈ BMRCL ಅನ್ನೋದು ಒನ್ ಆಫ್ ದಿ ಜಾಯಿಂಟ್ ವೆಂಚರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಎರಡೂ ಸೇರಿ ಮಾಡಿರೋಂತಹ ಒಂದು ಆರ್ಗನೈಸೇಷನ್. ಈ ಆರ್ಗನೈಸೇಷನ್ ಬಂದು ಇವರು ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ಬಿಟ್ಟು ಕೆಲವು ವೇಕೆನ್ಸೀಸ್ನ ಇನ್ O&M ಅಂದೇನೋ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ವಿಂಗಿಗೆ ರಿಕ್ರೂಟ್ ಮಾಡ್ತಾ ಇದ್ದಾರೆ. ಅದು ಯಾರನ್ನ? ಎಲಿಜಿಬಲ್ ಎಕ್ಸ್ ಮಿಲಿಟರಿ ಪರ್ಸನಲ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಯಾರು ಎಲಿಜಿಬಲ್ ಎಕ್ಸ್ ಮಿಲಿಟರಿ ಪರ್ಸನಲ್ ಮಾತ್ರ, ಅಂದೇನು ಎಕ್ಸ್ ಮಿಲಿಟರಿ ಪೀಪಲ್, ಅವ್ರಿಗೆ ಮಾತ್ರ ಎಲಿಜಿಬಲ್ ಇರುತ್ತೆ. ಇದೇನು ಕಾಂಟ್ರಾಕ್ಟ್ ಫಾರ್ ಎ ಪೀರಿಯಡ್ ಆಫ್ 5 years ತನಕ ಇರುತ್ತೆ ಗೈಸ್. ಅಂಡ್ ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಎಂಪ್ಲಾಯ್. ನೋಡಿ, ಅದನ್ನ ಎಕ್ಸ್ಟೆಂಡು ಸಹ ಮಾಡ್ತಾರೆ. 5 years ಎಲ್ಲ ಇನ್ನು ಎಕ್ಸ್ಟೆಂಡು ಸಹ ಮಾಡ್ತಾರೆ, ತೊಂದರೆ ಇಲ್ಲ. ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್, ಇದಕ್ಕನ್ನ ಮುಂಚೆ ಎಲ್ಲಾ ವಿದ್ಯಾರ್ಥಿಗಳು ಸ್ಟೇಷನ್ ಕಂಟ್ರೋಲರ್ ಹಾಗೂ ಟ್ರೈನ್ ಆಪರೇಟರ್ಗೆ ಎಕ್ಸಾಮ್ನ ಬರೆದು ಸೆಲೆಕ್ಟ್ ಆಗಿದ್ದಾರೆ. ಓಕೆ, ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದನೂ ತುಂಬಾ ಜನ ಈ ಟ್ರೈನ್ ಆಪರೇಟರ್ ಪೊಸಿಷನ್ಗೆ ಎಕ್ಸಾಮ್ ಬರ್ಕೊಂಡು ಸಹ ಸೆಲೆಕ್ಟ್ ಆಗಿದ್ದಾರೆ ಗೈಸ್. ಅವರ ಫೀಡ್ಬ್ಯಾಕ್ ಸದ್ಯದಲ್ಲೇ ನಾನು ಹಾಕಿಸ್ತೀನಿ. ಬಿಕಾಸ್ ಆಫ್ ದ ಡ್ಯೂ ಬಿಸಿ ಟೈಮ್ ಇರೋದ್ರಿಂದ ನಾವು ವಿಡಿಯೋ ಮಾಡ್ಸೋಕೆ ಆಗಿರ್ಲಿಲ್ಲ. ಸೊ ಸ್ಟೂಡೆಂಟ್ಸ್ ಹತ್ರ ಒನ್ಸ್ ಅಪಾಯಿಂಟ್ಮೆಂಟ್ ಲೆಟರ್ ಅವ್ರು ರಿಸೀವ್ ಮಾಡ್ಕೊಂಡಿದ್ದೆ, ಐ ವಿಲ್ ಜಸ್ಟ್ ಗಿವ್ ಯು ದ ಫೀಡ್ಬ್ಯಾಕ್ ಆಫ್ ಅವರ್ ಸ್ಟೂಡೆಂಟ್ಸ್. ಈಗ ನಾ ಹೇಳೋದೇನಂತಂದ್ರೆ, ಈ 69 ಹುದ್ದೆಗಳು ಯಾರಿಗಿದೆ? ಎಕ್ಸ್ ಮಿಲಿಟರಿ ಪೀಪಲ್ ಮಾತ್ರ ಇರುತ್ತೆ. ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ನೋಡಿ? 10ನೇ ತಾರೀಕು 7ನೇ ತಿಂಗಳು, ಅಂದೇನು ಜುಲೈ 10th ತನಕ ನಿಮಗೆ ಅಪ್ಲಿಕೇಶನ್ ಆನ್ಲೈನ್ ಇಂದ ಸಬ್ಮಿಟ್ ಮಾಡ್ಬೋದು. ಅದೇ ತರ ರಿಸಿಪ್ಟ್ ಆಫ್ ಸೈನ್ಡ್ ಪ್ರಿಂಟ್ಔಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 15ನೇ ತಾರೀಕು ಒಳಗಡೆ ತಗೋಬಹುದು ಗೈಸ್. ಓಕೆ, ಅದು ಎಲ್ಲಿಂದ ಅಪ್ಲೈ ಮಾಡ್ಕೋಬೇಕು? BMRCL ವೆಬ್ಸೈಟ್ಗೆ ಹೋಗಿ ಅಲ್ಲಿಂದಾನೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಈಗ ವೇಕೆನ್ಸೀಸ್ ಕಡೆ ಬರೋದಾದ್ರೆ 69 ಏನ್ ವೇಕೆನ್ಸೀಸ್ ಇದಾವೆ, ಇದಕ್ಕೆ ವಿದ್ಯಾರ್ಹತೆ ಏನ್ ಬೇಕಾಗಿದೆ ನೋಡಿ. ಮೆಟ್ರಿಕ್ಯುಲೇಷನ್ ಅಂಡ್ 3 ವರ್ಷ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಂದ್ರೆ ಬರೀ ಡಿಪ್ಲೊಮಾ. ಮೆಟ್ರಿಕ್ಯುಲೇಷನ್ ಅಂದೇನು SSLC ಹಾಗೂ ಪ್ಲಸ್ 3 years ಡಿಪ್ಲೊಮಾ ಆಗಿರಬೇಕು. ಓಕೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ಸ್ ಯಾರೆಲ್ಲ ಮಾಡಿದಿರಾ ನೀವು ಎಲಿಜಿಬಲ್ ಇರ್ತಾರೆ ಗೈಸ್. ಆಸ್ ಸರ್ಟಿಫೈಡ್ ಬೈ ಡಿಫೆನ್ಸ್ ಸರ್ವಿಸಸ್ ಆರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಏನು ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಇದ್ರೆ, ಅವರು ಡಿಫೆನ್ಸ್ ಇಂದ ಮಾಡಿರೋಂಥ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಇದ್ರೂ ಸಹ ಎಲಿಜಿಬಲ್ ಇರ್ತೀರಾ. ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡಿ 45 ವರ್ಷ ಮಾತ್ರನೇ ಏಜ್ ಲಿಮಿಟ್ ಆಸ್ ಆನ್ ಡೇಟ್. ಇವತ್ತಿನ ಡೇಟ್ಗೆ ಅಂದ್ರೆ ಈ ನೋಟಿಫಿಕೇಶನ್ ಬಿಟ್ಟಿರೋ ಡೇಟ್ಗೆ ನಿಮಗೆ ಏಜ್ 45 ವರ್ಷ ಅಷ್ಟೇ ಆಗಿರ್ಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಗೈಸ್. ಓಕೆ, ಅದೊಂದು ಪಾಯಿಂಟ್ ಕ್ಲಿಯರ್ ಇರಲಿ. ಹಾಗೂ ನಿಮಗೆ ಇಂಡಸ್ಟ್ರಿಯಲ್ ಡಿಯರೆನ್ಸ್ ಅಲಯನ್ಸ್ ಅಂತ ಪೇ ಸ್ಕೇಲ್ ಕೊಡ್ತಾರೆ. ಸೇಮ್ ಆಸ್ ಟ್ರೈನ್ ಆಪರೇಟರ್ಗೆ ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ. 35,000 ರೂಪಾಯಿ ಬೇಸಿಕ್ ಇರುತ್ತೆ. ಆದ್ರಿಂದ ನಿಮಗೆ ಎಲ್ಲ ಅಲೈನ್ಸ್ ಎಲ್ಲ ಸೇರಿಸಿ ಒಂದು 60,000 ತನಕ 65,000 ಸಿಗುತ್ತೆ ಗೈಸ್. ಆದ್ಮೇಲೆ ನಿಮಗೆ ಎಲ್ಲಾ ತರದ ಅಲವೆನ್ಸಸ್ ಕೊಡ್ತಾರೆ ಆಸ್ ಪರ್ ದ ರೂಲ್ಸ್ ಆಫ್ BMRCL ಆಪರೇಷನ್ ಅಂಡ್ ಮೇಂಟೆನೆನ್ಸ್ ವಿಂಗ್. ಅವ್ರಿಗೆ ಏನ್ ಕೊಡ್ತಾರೆ ಅಲವೆನ್ಸಸ್, ಅವೆಲ್ಲ ಅಲವೆನ್ಸಸ್ ನಿಮಗೂ ಸಿಗುತ್ತೆ. ಈಗ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು? ಸರ್ಟಿಫಿಕೇಟ್ ಆಫ್ ಎಜುಕೇಶನ್ ಪ್ರೂಫ್, ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಫ್ರಮ್ ಡಿಫೆನ್ಸ್ ಸರ್ವಿಸ್ ಹಾಗೂ ಸರ್ಟಿಫಿಕೇಟ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್. ಈ 3 ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಇನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನಿಮಗೆ 5 years ಅಪಾಯಿಂಟ್ಮೆಂಟ್ ಪೀರಿಯಡ್, ಕಾಂಟ್ರಾಕ್ಚುಯಲ್ ಪೀರಿಯಡ್ ಇರೋದ್ರಿಂದ ಇದನ್ನ ಅವ್ರು ಎಕ್ಸ್ಟೆಂಡಬಲ್ ಮಾಡಬಹುದು. ಎಕ್ಸ್ಟೆಂಡಬಲ್ ಮಾಡೋ ಚಾನ್ಸಸ್ ಇದೆ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್. ಎಕ್ಸ್ಟೆಂಡ್ ಸಹ ಮಾಡೋ ಚಾನ್ಸಸ್ ಇದಾವೆ ಗ್ಯಾಸ್. ಓಕೆ, ನೀವು ಇನ್ ಕೇಸ್
ಬಿಟ್ಟು ಹೋಗ್ಬೇಕು ಅಂತಂದ್ರೆ 3 ತಿಂಗಳ ಮುಂಚೆನೆ ನೀವೊಂದು ನೋಟಿಸ್ನ ಸಬ್ಮಿಟ್ ಮಾಡಾಗಿರ್ಬೇಕಾಗಿರುತ್ತೆ. 3 ತಿಂಗಳು ನೋಟಿಸ್ ಪೀರಿಯಡ್ ಮಾಡಿ ನೀವು ಬಿಡಬೇಕಾಗುತ್ತೆ ಗೈಸ್. ಓಕೆ, ಇನ್ ಕೇಸ್ ಬಿಡ್ಬೇಕಂತಿದ್ರೆ. ಸೊ ಏನೆಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ. ಹಾಗೂ ಏಜ್ ಲಿಮಿಟ್ ನಾವು ಮೆನ್ಷನ್ ಮಾಡಿದ್ದೀವಿ 45 ವರ್ಷ, ಅದು ಮಾತ್ರ ವೆರಿ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಫೀಸ್, ಸಿನ್ಸ್ ದಿಸ್ ಇಸ್ ಎ ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಫಾರ್ ಎಕ್ಸ್ ಮಿಲಿಟರಿ ಪರ್ಸನ್ ಇರೋದ್ರಿಂದ ನೋ ಅಪ್ಲಿಕೇಶನ್ ಫೀಸ್, ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರಲ್ಲ. ಹಾಗೂ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನೀವು ಹಾರ್ಡ್ ಕಾಪಿ ಡಾಕ್ಯುಮೆಂಟ್ನ ಅಲಾಂಗ್ ವಿತ್ ದ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ನೀವು BMRCL ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಕಳಿಸಿಲ್ಲ ಅಂತಂದಲ್ಲಿ ನಿಮಗೆ ರಿಟರ್ನ್ ಟೆಸ್ಟ್ಗೆ ಕರೆಯಲ್ಲ. ನೆನ್ಪಿಟ್ಕೊಳ್ಳಿ, ಯಾರ್ಯಾರು ನೀವು ಅಪ್ಲಿಕೇಶನ್ ಫಿಲ್ ಮಾಡಿದಿರಾ ಡೀಟೇಲ್ಸ್ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡು ಅದ್ರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಿ ಆ ನಂತರ ನೀವು BMRCL ಅಡ್ರೆಸ್ಗೆ ಕಳಿಸ್ಬೇಕಾಗಿರುತ್ತೆ. ಆ ಅಡ್ರೆಸ್ ಯಾವ್ದು ಅಂತ ನಾನು ಹೇಳ್ತೀನಿ. ಇನ್ನ ಸೆಷನ್ 14 ಅಲ್ಲಿ ಕೊಟ್ಟಿದ್ದಾರೆ, ನೋಡೋಣ ಅಂತ. ಇನ್ನು ನಾವು 6th ಸೆಕ್ಷನ್ ಅಲ್ಲಿ ಇದೀವಿ. ಎಕ್ಸಾಮಿನೇಷನ್ ಪ್ರಾಸೆಸ್ ಏನಿರುತ್ತೆ ನೋಡಿ. ಫಸ್ಟ್ ನೀವು ಅಪ್ಲಿಕೇಶನ್ ಕಳಿಸಿದ ನಂತರ ಸ್ಟ್ರಿಕ್ಟ್ಲಿ ಆಗಿ ಅವರು ಮೆರಿಟ್ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಫಸ್ಟ್ ರಿಟರ್ನ್ ಎಕ್ಸಾಮ್ ಕರೀತಾರೆ. ರಿಟರ್ನ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆದವ್ರಿಗೆ ಸೈಕೋಮೆಟ್ರಿಕ್ ಟೆಸ್ಟ್ ಕರೀತಾರೆ. ಅಲ್ಲಿ ಪಾಸ್ ಆಗಿದ ನಂತರನೇ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅಂಡ್ ದೆನ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಆದ ನಂತರ ನಿಮ್ಮನ್ನ ಕರ್ಕೋತಾರೆ. ಅದು ವೆರಿ ಇಂಪಾರ್ಟೆಂಟ್. ಸಿಲೆಬಸ್ ಫಾರ್ ಕ್ವಶನ್ ಪೇಪರ್ ವುಡ್ ಬಿ ಫಾರ್ 3 years ಡಿಪ್ಲೊಮಾ ನೀವು ಏನೇನು ಈ ಸಬ್ಜೆಕ್ಟ್ಸ್ ಅಲ್ಲಿ ಓದಿದಿರಾ ಅದೇ ಸಬ್ಜೆಕ್ಟ್ಸ್ ಅಲ್ಲಿ ಕೇಳ್ತಾರೆ ನೋಡಿ. ಮಾರ್ಕಿಂಗ್ ಸ್ಕೀಮ್ ಜನರಲ್ ನಾಲೆಡ್ಜ್, ರೀಸನಿಂಗ್ ಅಂಡ್ ಅನಾಲಿಟಿಕ್ಸ್ ಹಾಗೂ ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ನಿಮ್ಮ ಸಬ್ಜೆಕ್ಟ್ ಓರಿಯೆಂಟೆಡ್ 40 ಮಾರ್ಕ್ ಇರುತ್ತೆ. ಹಾಗೂ 30 ಮಾರ್ಕ್ ಇದು 30 ಮಾರ್ಕ್ ಜನರಲ್ ನಾಲೆಡ್ಜ್. ಟೋಟಲಿ 100 ಮಾರ್ಕ್ಸ್ ಇರುತ್ತೆ ಗೈಸ್. ಓಕೆ, ಕ್ವಶನ್ ಪೇಪರ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅಂಡ್ ದ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ನೋಡಿ 120 ನಿಮಿಷ ಕೊಟ್ಟಿರ್ತಾರೆ. ವಿತ್ 100 ಮಾರ್ಕ್ಸ್ ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೆಗೆಟಿವ್ ಮಾರ್ಕಿಂಗು ಸಹ ಇದೆ. ಇನ್ ಕೇಸ್ ಒಂದು ಕ್ವಶನ್ ಈಚ್ ಕ್ವಶನ್ ರಾಂಗ್ ಹಾಕಿದ್ರೆ ಅಂದ್ರೆ 0.25 ಮಾರ್ಕ್ಸ್ ನಿಮಗೆ ಕಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಬೇಸ್ಡ್ ಆನ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ BMRCL ಗೆ ರೈಟ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಂಟರ್ವ್ಯೂ ಆದ್ರೂ ಕಂಡಕ್ಟ್ ಮಾಡಬಹುದು, ರಿಟರ್ನ್ ಟೆಸ್ಟ್ ಆದ ನಂತರ ಆದ್ಮೇಲೆ ಸ್ಕಿಲ್ ಟೆಸ್ಟ್ ಕಂಡಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಇಟ್ಸ್ ವೆರಿ ರೇರ್. ಓಕೆ, ಸೊ ಇಷ್ಟು ಇನ್ಫಾರ್ಮೇಶನ್ ಆದ ನಂತರ ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ರಿಟರ್ನ್ ಟೆಸ್ಟ್ ಡೇಟು ಸಹ ಅನೌನ್ಸ್ ಮಾಡಿದ್ದಾರೆ ನೋಡಿ ಗೈಸ್. ವಿಲ್ ಬಿ ಹೆಲ್ಡ್ ಆನ್ 5th of August 2024. ಯಾವತ್ತು 5th of August 2024. ಇನ್ನು ಜಸ್ಟ್ ಒಂದೇ ತಿಂಗಳಲ್ಲಿ, ಅದು ಇನ್ನೂ ಒಂದು 25 ದಿನದಲ್ಲೇ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಗೈಸ್. ಓಕೆ, 25 ದಿನನೂ ಇಲ್ಲ, 25 ಅಲ್ಲ ಸಾರಿ, ವಿ ಆರ್ ಇನ್ ಜೂನ್ ಮಂತ್ ನಾವು. ಸೊ ಜುಲೈ ಎಲ್ಲ ಕಂಪ್ಲೀಟ್ ಇದೆ, ಆದ ನಂತರ ಆಗಸ್ಟ್. ಸೊ 35 ಪ್ಲಸ್ 12 ದಿನ ನಿಮ್ಗಿನ್ನು ಬಾಕಿ ಇದೆ ಗೈಸ್. ಸೊ ಪ್ರಿಪೇರ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ, ಬೈ ದ ಜಿಲ್ಲಾ ಸೈನಿಕ್ ಬೋರ್ಡ್ ಬೆಂಗಳೂರಲ್ಲೇ ನಿಮಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಟೈಮ್ ವೆನ್ಯೂ ಎಲ್ಲ ನಿಮ್ಗೆ ಇಮೇಲ್ SMS ಎಲ್ಲ ಕಳಿಸ್ತಾರೆ. ಹಾಲ್ ಟಿಕೆಟ್ ಮೇಲೂ ಸಹ ಮೆನ್ಷನ್ ಮಾಡಿರ್ತಾರೆ, ಅದ್ರದ್ದೇನು ಚಿಂತೆ ಇಲ್ಲ. ಸೈಕೋಮೆಟ್ರಿಕ್ ಟೆಸ್ಟ್ ಮಾತ್ರ ಕಂಪಲ್ಸರಿ ಪಾಸ್ ಆಗ್ಲೇಬೇಕು ಗೈಸ್. ಇದೊಂದು ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಆಗಿರುತ್ತೆ. ಎಷ್ಟೋ ಜನ ಈಗ ರೀಸೆಂಟ್ ಆಗಿ ಕಂಡಕ್ಟ್ ಮಾಡಿರೋಂತಹ ಸೈಕೋಮೆಟ್ರಿಕ್ ಟೆಸ್ಟ್ ಅಲ್ಲಿ ಟಾಪ್ ಬಂದಿರೋರು ಸಹ ಇದರಲ್ಲಿ ಫೇಲ್ ಆಗಿದ್ದಾರೆ. ಆಲ್ ಬಿಕಾಸ್ ಆಫ್ ದೈರ್ ಸೈಕಾಲಜಿಕಲಿ ನಾಟ್ ಪ್ರಿಪೇರ್ಡ್. ಸೈಕಾಲಜಿಕಲಿ ನೀವೇನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದನ್ನ. ಓಕೆ, ಇದನ್ನ ಎಲ್ಲರೂ ಫಿಟ್ ಇರ್ತೀರಾ, ಇಲ್ಲ ಅಂತಿಲ್ಲ, ಬಟ್ ವಿತಿನ್ ದ ಟೈಮ್ ಅಪ್ಲೈ ಮಾಡಬೇಕು, ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ಅವರು ಅದನ್ನ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಕರೀತಾರೆ. ಎಲ್ಲರೂ ಅಟೆಂಡ್ ಮಾಡ್ತೀರಾ, ಕುತ್ಕೊಂಡು ಕಾಮ್ ಆಗಿ ಯೋಚನೆ ಮಾಡದೆ ಎಲ್ಲಾ ಆನ್ಸರ್ಸ್ ಕರೆಕ್ಟ್ ಹಾಕ್ತೀರಾ, ಇಲ್ಲ ಅನ್ನಲ್ಲ. ಬಟ್ ವಿತಿನ್ ದ ಗಿವನ್ ಟೈಮ್ ಲೈನ್ ಯು ಹ್ಯಾವ್ ಟು ಪ್ರೂವ್ ದಟ್ ಯು ಆರ್ ಸೈಕಾಲಜಿಕಲಿ ಫಿಟ್ ಅಂತ. ಓಕೆ, ಸೊ ದಟ್ಸ್ ನಾಟ್ ಎ ಬಿಗ್ ಡೀಲ್. ಇಫ್ ಯು ಪ್ರಾಕ್ಟೀಸ್ ಯು ಕ್ಯಾನ್ ಡೂ ಇಟ್. ಓಕೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ಈ ಸಲ ಸೈಕೋಮೆಟ್ರಿಕ್ ಟೆಸ್ಟ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಬೇರೆ ಕೊಟ್ಟಿದ್ದಾರೆ. ಒಂದು 3-4 ಪಾಯಿಂಟ್ಸ್ ಹಾಕಿದ್ದಾರೆ. 1:5 ಕರೀತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಆಸ್ ಪರ್ ಯಾವ್ದು ದ ಏಜೆನ್ಸಿ RDSO ದವರೇ ಕಂಡಕ್ಟ್ ಮಾಡ್ತಾರೆ. ಏನು RDSO ಅಂದ್ರೆ ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್, ಅವರೇ ನಮಗೆ ಕಂಡಕ್ಟ್ ಮಾಡುವಂತಹ ಅವ್ರ ಏಜೆನ್ಸಿ ಪ್ರಕಾರನೇ ಸೈಕೋಮೆಟ್ರಿಕ್ ಟೆಸ್ಟ್ ಎಲ್ಲಾನು ಕಂಡಕ್ಟ್ ಆಗುತ್ತೆ ಗೈಸ್. ಓಕೆ, ಸೈಕೋಮೆಟ್ರಿಕ್ ಟೆಸ್ಟ್ ಹೇಗಿರುತ್ತೆ ಏನಂತ ಸಹ ಮೆನ್ಷನ್ ಮಾಡಿದ್ದಾರೆ ನೋಡಿ. ಕಾಂಪೊನೆಂಟ್ಸ್ ಏನಿರುತ್ತೆ, ಪಾರ್ಟ್ಸ್ ಇರುತ್ತೆ, ಮೆಥಡಾಲಜಿ, ಇನ್ಸ್ಟ್ರಕ್ಷನ್ಸ್, ಮಿನಿಮಮ್ ಕ್ವಾಲಿಫೈಯಿಂಗ್ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಮೆಥಡಾಲಜಿ ಆಫ್ ಎವ್ಯಾಲ್ಯೂಯೇಷನ್ ಸಹ ಆಸ್ ಪರ್ RDSO ಮೇಂಟೈನ್ ಮಾಡ್ತಾರೆ ನೋಡಿ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಸೈಕೋಮೆಟ್ರಿಕ್ ಟೆಸ್ಟ್ ಶೆಲ್ ಬಿ ಸ್ಟ್ರಿಕ್ಟ್ಲಿ ಇನ್ ಬೈಲಿಂಗ್ವೆಲ್, ದಟ್ ಇಂಗ್ಲಿಷ್ ಅಂಡ್ ಹಿಂದಿ ಇವೆರಡು ಲ್ಯಾಂಗ್ವೇಜ್ ಅಲ್ಲೇ ಇರುತ್ತೆ. ನಾವು ಕನ್ನಡದಲ್ಲಿ ಇರ್ತೀವಿ, ಕನ್ನಡದಲ್ಲಿ ಕೊಡಿ, ತೆಲುಗುನಲ್ಲಿ ಕೊಡಿ, ಇವೆಲ್ಲ ಕೇಳೋ ತರ ಇಲ್ಲ. ಓನ್ಲಿ ಇನ್ ಇಂಗ್ಲಿಷ್ ಅಂಡ್ ಹಿಂದಿ, ಬಿಕಾಸ್ ಇಟ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ನಿಮಗೆ ಇಂಗ್ಲಿಷ್ ಅಂಡ್ ಹಿಂದಿ ಬಿಟ್ರೆ ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಎಂಟರ್ಟೈನ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಆದ್ಮೇಲೆ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್, ಅದು ಇಂಪಾರ್ಟೆಂಟ್. ಆಸ್ ಮೆಡಿಕಲ್ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇರೋದ್ರಿಂದ ನೋ ನೀಡ್ ಆಫ್ ಎನಿ ಮೆಡಿಕಲ್, ಐ ಮೀನ್ ನೀವೆಲ್ಲಾನು ಫಿಟ್ ಇರ್ತೀರಾ ಅಂತ ತಿಳ್ಕೊಂತೀನಿ.
ಹಾಗೂ ಮೆಡಿಕಲ್ ಚೆಕಪ್ ಅಲ್ಲಿ ಏನೆಲ್ಲ ಮಾಡಿಸ್ಬೇಕಂತ ಕೊಟ್ಟಿದ್ದಾರೆ. ಇದೆಲ್ಲ ಇಟ್ ಕಮ್ಸ್ ಆಫ್ಟರ್ ಯುವರ್ ಸೆಲೆಕ್ಷನ್, ನಾಟ್ ನೌ. ಸೊ ಇಷ್ಟೆಲ್ಲ ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಈ ವಿಡಿಯೋನಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಲೈಕ್ ಆಯ್ತು ನೋಡಿ. ಈ ಅಡ್ರೆಸ್ಗೆ ನೀವು ನಿಮ್ಮ ಅಪ್ಲಿಕೇಶನ್ನ ಪೋಸ್ಟ್ ಮಾಡಬೇಕಾಗಿರುತ್ತೆ. ಈ ತರ ಎನ್ವೆಲಪ್ ಮೇಲೆ ಬರಿಬೇಕಾಗಿರುತ್ತೆ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್ ಅಂತ ಬರೆದು ನೀವೇನ್ ಮಾಡಬೇಕು, ಈ ಪರ್ಟಿಕ್ಯುಲರ್ ಅಡ್ರೆಸ್ಗೆ ಮಾತ್ರ ನೀವು 15ನೇ ತಾರೀಕು ಒಳಗಡೆ ರೀಚ್ ಮಾಡಿಸ್ಬೇಕಾಗುತ್ತೆ. ಓಕೆ, ಅದು ನೆನ್ಪಿಟ್ಕೊಳ್ಳಿ. 15ನೇ ತಾರೀಕು ಒಳಗಡೆನೆ ರೀಚ್ ಮಾಡಿಸ್ಬೇಕು ಪೋಸ್ಟಲ್ನ ನಿಮ್ಮ ಅಪ್ಲಿಕೇಶನ್ ಹಾಗೂ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಇಷ್ಟೆಲ್ಲ ಹೇಳಿದ ನಂತರ ನಾನು ನನ್ನ ಚಾನೆಲ್ ಬಗ್ಗೆ ನಿಮಗೆ ಹೇಳಲೇಬೇಕು. ಸೊ ನಾವು ಡೆಡಿಕೇಟೆಡ್ ಆಗಿ ನಿಮಗೆ ಜಾಬ್ ನೋಟಿಫಿಕೇಶನ್ಸ್ ಹಾಗೂ ಪ್ರಿಪರೇಷನ್ ಎಕ್ಸಾಮ್ಗೆ ಬೇಕಾಗಿರೋಂತಹ ತಯಾರಿ ಮಾಡಬೇಕಿರೋಂತಹ ಮೆಟೀರಿಯಲ್ಸ್ ಬಗ್ಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಕೋರ್ಸಸ್ ಸಹ ಅವೈಲೇಬಲ್ ಇರುತ್ತೆ ಗೈಸ್. ಸೊ ಇಂಟ್ರೆಸ್ಟೆಡ್ ಪೀಪಲ್ ನೀವು ನಮ್ಮ ನಂಬರ್ಗೆ ಕರೆ ಮಾಡಬಹುದು, ತೊಂದರೆ ಇಲ್ಲ. ಈ ನಂಬರ್ ಕರೆ ಮಾಡಿ. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂತಹ ಮಾಹಿತಿ ನಿಮಗೆ ಲೈಕ್ ಆಗಿದೆ, ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ.